ಇವತ್ತು ವೀಕೆಂಡು ಸಂಡೇ ರೈಡ್ ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ಪ್ಯಾಡಕ್ ಸ್ಟ್ಯಾಂಡ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಈಸಿ ಆಗಿದೆ. ಆಮೇಲೆ ಇನ್ನೊಂದೇನು ಅಂದರೆ ಕರಣ್ ಹತ್ರ ಇರೋ ಗಾಡಿನ ನಾನು ಹೇಳಿಲ್ಲ, ಮಾತಾದೆ ಜೆನ್ 3 ಸುಜುಕಿ ಹಯಾಬುಸಾ ಇರೋದು ಸೇಮು. ಪ್ಯೂಗ್ ವೈಸರ್ ಇದೆ, ಸೇಮ್ ರಕ್ಷಿತ್ ಅವ್ರ ಗಾಡಿಯಲ್ಲಿದ್ದಂಗೆ. ಅದಾದಮೇಲೆ ಎಕ್ಸಾಸ್ಟ್ ಬಂದು ಆಕ್ರೋಪೋಯಿಚ್ ಅಂತ ಇರೋದು. ಸೊ ದಟ್ ಈಸ್ ಆಲ್ಸೋ ಇನ್ ಮೈ ಲಿಸ್ಟ್. ಸೊ ಗಾಡಿಯಲ್ಲೆಲ್ಲ ಪಾರ್ಕ್ ಮಾಡಿದ್ದೀರಿ, ಫುಲ್ಲು ಮಳೆ ಜಾಸ್ತಿ ಇದೆ. ಸೊ ಕ್ಯಾಮ್ರಾನ ತಕ್ಷಣಕ್ಕೆ ಒಳಗಡೆ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಎಸ್ ಆಫ್ಟರ್ 40-50 ಮಿನಿಟ್ಸ್ ಅನಿಸುತ್ತೆ ಕೊನೆಗೂ ಶೆಲ್ ಹತ್ರ ಬಂದಿದ್ದೀರಿ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ನಿಲ್ಸಿದ್ರಿ, ಕರಣ್ ಅವ್ರು ಅಲ್ಲೇ ಇದ್ದಾರೆ, ಮಾತಾಡ್ತಾ ಇದೆ. ಎಕ್ಸಾಸ್ಟ್ ಇದೆ ನೋಡಿ, ಆಕ್ರೋಪೋಯಿಚ್ ಹೆಂಗಿದೆ ಅಂತ. ಯೂಸರ್ ಮೋಡು ಇಟ್ಕೊಳ್ಳೋಣ. ಹಾಂ ಸಕ್ಕತ್ತಾಗಿದೆ. ಹಾಂ ಮುಂದೆಗಡೆ ನೋಡಿ ವ್ಯೂ ಹೆಂಗಿದೆ ಅಂತ. ಸೊ ಇಲ್ಲಿಂದ ಹೋಗ್ಬೇಕು. ಕ್ರೇಜಿ ವ್ಯೂ. ಇಲ್ಲೂ ಸೇಮ್ ಪೆನ್ಕೊಂಡ ಫೀಲ್ಸ್ ಬರುತ್ತೆ ಈ ಕಾರ್ನರ್ಸ್ ತಗೊತಾ ಇದ್ರೆ. ಸೊ ಸೆಕೆಂಡ್ ವ್ಯೂ ಪಾಯಿಂಟೂ ಫೇಲ್ ಆಯಿತು ನಮಗೆ. ಇಲ್ಲೂ ಕ್ಲೋಸ್ ಆಗಿದೆ. ತಕ್ಷಣಕ್ಕೆ ಗಾಡಿಗಳನ್ನ ಈ ಥರ ನಿಲ್ಲಿಸಿದಿರಿ. ಸೊ ಬನ್ನಿ ಓಡೋಣ, ಬನ್ನಿ ಓಡೋಣ. ಓಯ್ ಅದ್ರಲ್ಲಿ ನೋಡಿ ಕರಣ್ ಹಿಂದೆಗಡೆ ಕೌಲ್ ಮೇಲೆ ಅದು ಔಟು ಟ್ರೈನ್ ಡ್ರ್ಯಾಗನಲ್ಲಿ ಟೂತ್ಲೆಸ್ಸು ಸಾಕಾದ ಕಾಣಿಸ್ತಿದೆ. ಓಹೋ ಆಕ್ರೋಪೋಯಿಚಲ್ಲಿ ಪಾಪ್ಸ್ ಎಲ್ಲ ಬರ್ತಿದೆ. ಪ್ರಾಪರ್ ರೈಡ್ ಆಯಿತು. DDsಲ್ಲಿ ವ್ಯೂ ಸಿಗಲಿಲ್ಲ, ಅದೊಂದು ಚೂರು ಬೇಜಾರಾಯ್ತು ಅಷ್ಟೇ. ಅದು ಬಿಟ್ಟು ರೋಡ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಹೈವೇಗೆ ಜಾಯ್ನ್ ಆಗೋ ತನಕ ಒಂದು ಸ್ವಲ್ಪ ಹಿಂಸೆನೇ, ರೋಡ್ಗಳೆಲ್ಲ ಅಷ್ಟು ಪ್ರಾಪರಾಗಿಲ್ವಲ್ಲ. ಅದರಲ್ಲಿ ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ತುಮಕೂರು ಕಡೆ ಏನಾದರೂ ಬರೋಂಗಿದ್ರೆ ಹೇಳಿ ಅಂತ. ಅವ್ರಿಗೂ ಮೆಸೇಜ್ ಹಾಕಲಿಲ್ಲ ನಾನು. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸಂಡೇ ಅಂದಿದ್ದು ರೈಡು ಸ್ಯಾಟರ್ಡೆಗೆ ಶಿಫ್ಟ್ ಆಗೋದು ಸಡನ್ನಾಗಿ. ಅದು DD ಅಂತಲೂ ಪ್ಲ್ಯಾನ್ ಇರಲಿಲ್ಲ. ದೇವನದುರ್ಗ ಹಿಲ್ಸ್ ಮುಗೀತು. ಇಲ್ಲಿ ಪವರ್ ಸಿಗೋ ಡೌಟೇನೆ. ಅಣ್ಣ ಪವರ್ ಇದೆಯಾ? ಪವರ್ ಇಲ್ಲಿ ಎಲ್ಲಾದರೂ ಸಿಗುತ್ತಾ? ಹೈವೇ ಅಣ್ಣ ನಾರ್ಮಲ್ ಹಾಕ್ಬಿಡಿ, ಫುಲ್ ಟ್ಯಾಂಕ್. ಹಾಂ ಅಣ್ಣ 21 ಆಗಿದೆ ಅಣ್ಣ. ತಕ್ಷಣಕ್ಕೆ ಇವಾಗ ನಾರ್ಮಲ್ ಪೆಟ್ರೋಲೇ ಹಾಕ್ಸಿದ್ರೆ. ಈ DD ಕಡೆ ಬಂದರೆ ಅಂತೂ ಪವರ್ ಪೆಟ್ರೋಲ್ ಹುಡ್ಕೋದಕ್ಕಂತೂ ಆಗಲ್ಲ. ನಾರ್ಮಲ್ಲೇ ಬೆಸ್ಟ್ ನಮ್ಗೆ ಇವಾಗ ಚಾಯ್ಸು. ನಾನು ಸ್ವಲ್ಪ ಹೊತ್ತರಲ್ಲಿ ಕರಣ್ ಗಾಡಿ ಎತ್ಕೊತೀನಿ ಆಕ್ರೋಪೋಯಿಚ್ ನೋಡೋಕ್ಕೆ. ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಕರಣ್ ನೋಡ್ಸೋವಾಗ ನಾನು ಕೇಳಿಸ್ಕೊಳೋದಕ್ಕಂತೂ ಸಕ್ಕತ್ತಾಗಿತ್ತು. ಕರಣೆ ಸ್ಟಾರ್ಟಿಂಗಲ್ಲಿ ಬೆಳಗ್ಗೆನೇ ತೊಗೊಬಂದು ಓಡಿಸು ಅಂತ, ಬಟ್ ನಾನೇನೇ ಬೇಡ, ಸ್ವಲ್ಪ ಆರಾಮಾಗಿ ಹೋಗೋಣ, ಯಾಕಂದರೆ ಬೆಟ್ ರೋಡ್ಸಲ್ಲಿ ಏನೂ ನೋಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನೇ ಬೇಡ ಅಂತ ಅಂದಿದ್ದೆ. ಅದರಲ್ಲಿ ಇನ್ನೊಂದೇನು ಅಂದರೆ ಲಾಸ್ಟ್ ಟೈಮ್ ನೋಡಿದ್ರಲ್ವಾ ಗಾಡಿ ಸೌಂಡು, ಅದು ಎಲ್ಲ ರೆಕ್ಟಿಫೈ ಆದಂಗಿದೆ. ಫಿಂಗರ್ಸ್ ಕ್ರಾಸ್ ಆಗಿದೆ. ಅದು ಸೌಂಡ್ ಇವಾಗ ತಕ್ಷಣಕ್ಕೇನು ಗೊತ್ತಾಗ್ತಾಯಿಲ್ಲ. ಅದನ್ನು ನೆನೆಸ್ಕೊಳೋದು ಬೇಡ. ಬನ್ನಿ ಆರಾಮಾಗಿ ರೈಡ್ ಮಾಡಿ ಮುಗ್ಸಾಕೋಣ. ಸೊ ಬನ್ನಿ ಇವಾಗ ಆಕ್ರೋಪೋಯಿಚ್ ಎತ್ಕೊಳ್ಳೋಣ. ಓಕೆ, ಸೊ ಕರಣ್ ಅವ್ರ ಗಾಡಿ ಎತ್ಕೊಂಡಿದ್ದೀರಿ. ಏರ್ ಫಿಲ್ಟರು ಮತ್ತು ಫುಲ್ ಸಿಸ್ಟಮ್ ಆಕ್ರೋಪೋಯಿಚ್ ಇದೆ. ಸೊ ಟೈಟೇನಿಯಮ್ ಬರುತ್ತಿದ್ದು, ಮಿಕ್ಕಿದೆಲ್ಲ SS. ಸೊ ಬನ್ನಿ ಓಡಿಸೋಣ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಶಾರ್ಟ್ ಡ್ರೈವ್ ಕೊಡ್ತೀನಿ ನೋಡಿ. ಹಾಂ ಕ್ರೇಜಿ ಆಗಿದೆ. ಬನ್ನಿ ಓಡೋಣ. ಹೋದರೆ ಕಾಪಾಡಪ್ಪ. ಕ್ರೇಜಿ. ಅದರಲ್ಲಿ ಪ್ಯೂಗ್ ಬೇರೆ ಇದೆಯಲ್ಲ, ಸಾಕಾಗಿದೆ.
ಮಸ್ತಾಗಿದೆ. ಕ್ರೇಜಿ ಆಗಿದೆ ಎಕ್ಸಾಸ್ಟ್ ನೋಟ್ ಅಂತೂ. ಶಿಫ್ಟ್ ಅಂತೂ ಅಮೇಝಿಂಗ್ ಆಗಿದೆ. ಇದರಲ್ಲಿ ಹೇಳ್ಬೇಕಂದ್ರೆ ಇದರಲ್ಲೂ ಕಾರ್ನರ್ಸ್ ತೊಗೊಳೋದಕ್ಕೆಲ್ಲ ಸಖತ್ತಾಗಿದೆ. ವೇಟ್ ಆಲ್ಮೋಸ್ಟ್ ಆಲ್ 14 to 16 kgs ಏನೋ ರೆಡ್ಯೂಸ್ ಆಗುತ್ತೆ. ಸೊ ಇದು ಅಫಿಷಿಯಲ್ ವೆಬ್ಸೈಟಲ್ಲೇ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಇದರಲ್ಲಿ ಪವರ್ ಅಷ್ಟೇ 5.4 Nm ಟಾರ್ಕು ಏನೋ ಇನ್ಕ್ರೀಸ್ ಆಗುತ್ತೆ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಓಡಿಸೋದಕ್ಕೆ. ವ್ಯೂಗೂ ಅಷ್ಟೇ ಚೆನ್ನಾಗಿದೆ. ಫುಲ್ ನೋಡಿ ಹಿಂಗೆ ಟಕ್ಕಿನ ಹಾಕೋಗ್ಬಿಟ್ರೆ ಏನೇನು ವಿಂಡ್ ಬ್ಲಾಸ್ಟೇ ಇರೋದಿಲ್ಲ. ಓಹೋ, ಪಾಪ್ಸ್ ಕ್ರೇಜಿಯಾಗಿ ಬರ್ತಿದೆ. ಒಳ್ಳೆ ಶಿಫ್ಟ್ ಅಪ್ಪ. ಓಕೆ, ಲಾಂಚು ಓಕೆ. ಸಾಕಾಗಿತ್ತು ಲಾಂಚು. Acropolis is different compared to Brox. ಕ್ರೇಜಿನಪ್ಪ, ಹೆವಿಯಾಗಿ ನುಗ್ಗುತ್ತೆ. ಅದ್ರಲ್ಲಿ ವಿಂಡ್ ಬ್ಲಾಸ್ಟ್ ಬೇರೆ ಹೆವಿ ಆಗಿದೆ. ಅದೇನು ಕೇಳಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಬ್ರಾಕ್ಸ್ ಮತ್ತು ಆಕ್ರೋಪೋಲಿಸ್ ಎರಡೂ ಕೇಳಿಸ್ಕೊಂಡಿದ್ದೀರಾ. ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಹೇಳಿ. ಕಾರ್ನರ್ ನೋಡಿ ಸಖತ್ತಾಗಿ ತೊಗೊಂಬೋದು. ಅದು ನನ್ನ ಗಾಡಿ ಅಂದರೆ ಹಿಂಗೆ ತೊಗೊಂಡು ಹಿಂಗೆ ಬಿಟ್ಟು ಎತ್ತಬೇಕು ಬ್ಯಾಲೆನ್ಸ್ ಮಾಡೋದಕ್ಕೆ. ಥರ ವಿಯರ್ಡ್ ಆಗಿದೆ ಅದು. ಎಕ್ಸಾಸ್ಟ್ ಎಲ್ಲ ತುಂಬ ದಪ್ಪ ಇದೆಯಲ್ಲ. ಇದು ಆಲ್ಮೋಸ್ಟ್ ಆಲ್ 14 kgs ಡಿಕ್ರೀಸ್ ಆಗಿದೆ. ಆದ್ದರಿಂದ ಸಖತ್ತಾಗಿ ಕಾರ್ನರ್ಸ್ ತೊಗೊಬೋದು.
ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ. ಓಹೋ, ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತಪ್ಪ. ಸೊ ಪ್ರಾಪರ್ ರೋಡ್ಸ್ ಬಂದಿದ್ದು ಇವಾಗೇ ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ಓಕೆ, ಡೈವರ್ಷನ್ ಇಲ್ಲೇ ಬಂತು ಕರೆಕ್ಟ್. ಹಿಂದೆ ಹೊಂಟೋದ್ರಿ. ಸಕ್ಕದಾಗಿದೆ, ಎಕ್ಸಾಸ್ಟು ಸಕ್ಕದಾಗಿದೆ, ಲೌಡ್ ಇದೆ. ಅದು ಥ್ರಾಟಲ್ ಕೊಟ್ಟಾಗ ಸಕ್ಕದಾಗಿದೆ ಒಟ್ಟಿನಲ್ಲಿ. ಥ್ಯಾಂಕ್ಸ್ ಕರಣ್, ಒಳ್ಳೆ ರೈಡ್ ಇತ್ತು. ಇನ್ನು ನೆಕ್ಸ್ಟು ಮಾಡ್ತಾ ಇರೋಣ ಇದೇ ಥರ. ನಾನು ಇನ್ನೇನು ಒಂದು ಸ್ವಲ್ಪ ದಿನ ಎಕ್ಸಾಸ್ಟ್ ಹಾಕಿಸ್ತೀನಿ, ಆವಾಗ ಇನ್ನೂ ಫನ್ ಇರುತ್ತೆ. ಓಕೆ ಕರಣ್, ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಮನೆಗೆ ಹೋಯ್ದಾದ್ಮೇಲೆ ಒಂದ್ಸಲಿ ಫೋನ್ ಇಲ್ಲ ಟೆಕ್ಸ್ಟ್ ಏನೋ ಹಾಕಿರಿ, ಅವು ಮೆಸೇಜ್ ಮಾಡ್ಕೊಳ. ಓಕೆ ಕರಣ್, ಬಾಯ್. ಸೊ ಹಿಂಗಿತ್ತು ಆಕ್ರೋಪೋಯಿಚು. ನಿಮಗೆಲ್ಲ ಏನು ಅನ್ಸು ಅಂತೇಳಿ. ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ಇನ್ನು ಸುಮ್ಮನೆ ಜಾಸ್ತಿ ಲೆಂತ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ. ಸೊ ಎಸ್, ಹಿಂಗಿತ್ತು ಆಕ್ರೋಪೋವಿಚ್ಚು. ಹಿಂಗೆ ಎತ್ಕೊಂಡು ಹೋಗ್ತೇನೆ. ಓಕೆ, ಓ ಕ್ರೇಜಿ, ಓಹೋ, ನೈಸ್ ನೈಸ್. ಸೊ ಎಸ್, ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ. ನನಗಂತೂ ಈ ವಿಡಿಯೋ ಸಾಕಾದ ಇಷ್ಟ ಆಯಿತು. ರೈಡು ಮಸ್ತಾಗಿತ್ತು, ಮತ್ತು ಆಕ್ರೋಪೋವಿಚ್ ನೋಡಿದ್ನಲ್ವಾ, ಅದು ಸಾಕಾದೈತೆ. ಆಕ್ರೋಪೋವಿಚ್ ಹೇಳ್ಬೇಕಂದ್ರೆ ಆಕ್ರೋಪೋವಿಚ್ ಅಂತಾರೆ, ಆಕ್ರೋಪೋವಿಕ್ ಅಂತಾರೆ. ಕರೆಕ್ಟ್ ವೇ ಯಾವುದು ಅಂತ ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ. ನಾನು ಸುಮ್ಮನೆ ಆಕ್ರೋಪೋವಿಚ್ ಅಂತ ಕರಿತಾ ಇರ್ತೀನಿ. ಎಕ್ಸಾಸ್ಟ್ ಎರಡೂ ನೋಡಿದ್ದಾಯಿತು. ನನ್ನ ಪ್ರಕಾರ ಇವೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾವುದಾದ್ರೂ ಇನ್ನೊಂದು ಹಾಕ್ಸಿದ್ರೂ ಹಾಕಿಸ್ಬಿಡ್ಬೋದು. ಸೊ ಎಸ್, ಇವತ್ತಿನ ವಿಡಿಯೋ ಅಷ್ಟೇ. ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ. ಫಸ್ಟ್ ಟೈಮ್ ನಾನು ಇಂಥ ರೇನಲ್ಲಿ, ಇಂಥ ವೆದರಲ್ಲಿ ರೈಡ್ ಮಾಡ್ತಾ ಇರೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಎರಡೂ ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಸೊ ಬೇಗ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಕ್ರೋಪೋವಿಚ್ ಬ್ರಾಕ್ಸಾ ಅಂತ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಯಪ್ಪ, ಹೆಣ್ಣು ಹೊಡಿತಾ ಇದೆ ಮಳೆ ನೀರು.